ನೋಡ್ರಿ, ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ. ಬಿಜೆಪಿ ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಪ್ಪುದಾರಿಗೆ ಎಳೆದು ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ, ಅವ್ರು ಏನು ಬೇಕಾದ್ರೂ ಮಾಡಲಿ. ಕುಮಾರಸ್ವಾಮಿ ಅವರೇನು ಅಸೆಂಬ್ಲಿಲಿ ಕೂಡ ಹಾಕೊಂಡಿದ್ದಾರಂತೆ, ಅದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ. ಕಾನೂನು ಬದ್ಧಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಎಲ್ಲರಿಗೂ ಗೌರವ ಕೊಡಬೇಕು, ಮಾಡಬೇಕು. ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡೋಕೆ ರೆಡಿ ಇದೀವಿ. ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಐ ಡೋಂಟ್ ನೋ, ನನಗೆ ವಿಚಾರ ಏನೂ ಗೊತ್ತಿಲ್ಲ. ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ. ನಾನು ಇಂಟರ್ಫಿಯರ್ ಹಾಕೋ ಇಷ್ಟ ಇಲ್ಲ, ಇಂಟರ್ಫಿಯರು ಆಗೋದಿಲ್ಲ. ಅವ್ರು ಯಾರು ಬಂದು ಅವರ ನೋವು ಏನಾರು ಹೇಳ್ಕೊಂಡ್ರೆ ಅದಕ್ಕೆ ಏನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನು ಪರಿಹಾರ ಕೊಡಬೇಕು ಕೊಡೋಣ. ನಮಗೆ ಲಾಯರ್ಗಳ ಬಗ್ಗೆ ಗೌರವ ಇದೆ, ಸಾರ್ವಜನಿಕರ ಬಗ್ಗೆ ಗೌರವ ಇದೆ, ಅಧಿಕಾರಿಗಳ ಬಗ್ಗೆನೂ ಗೌರವ ಇದೆ. ಕೇರಳದಲ್ಲಿ ಆನೆ ಕೊಂದಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ದುಡ್ಡು. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಕಾರಣಕ್ಕೆ ಅನ್ನೋದು ಕೂಡ ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡೋಕೆ ರೆಡಿ ಇದೀವಿ. ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಬೈದಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ. ಐ ಡೋಂಟ್ ನೋ, ನನಗೆ ವಿಚಾರ ಏನೂ ಗೊತ್ತಿಲ್ಲ. ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ. ನಾನು ಇಂಟರ್ಫಿಯರ್ ಹಾಕೋ ಇಷ್ಟ ಇಲ್ಲ, ಇಂಟರ್ಫಿಯರು ಆಗೋದಿಲ್ಲ. ಅವ್ರು ಯಾರು ಬಂದು ಅವರ ನೋವು ಏನಾರು ಹೇಳ್ಕೊಂಡ್ರೆ ಅದಕ್ಕೆ ಏನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನು ಪರಿಹಾರ ಕೊಡಬೇಕು ಕೊಡೋಣ. ನಮಗೆ ಲಾಯರ್ಗಳ ಬಗ್ಗೆ ಗೌರವ ಇದೆ, ಸಾರ್ವಜನಿಕರ ಬಗ್ಗೆ ಗೌರವ ಇದೆ, ಅಧಿಕಾರಿಗಳ ಬಗ್ಗೆನೂ ಗೌರವ ಇದೆ. ಕೇರಳದಲ್ಲಿ ಆನೆ ಕೊಂದಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ದುಡ್ಡು. ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಕಾರಣಕ್ಕೆ ಅನ್ನೋದು ಕೂಡ ನನಗಿನ್ನ ಮಾಹಿತಿ ಇಲ್ಲ, ಮಾಹಿತಿ ಬಂದ್ಮೇಲೆ ಸೊ DCM DK ಶಿವಕುಮಾರ್ ಈ ವಕೀಲರ ಪ್ರತಿಭಟನೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ನಮಗೆ ವಕೀಲರ ಬಗ್ಗೆ ಗೌರವ ಇದೆ, ಸೊ ಜೊತೆಗೆ ಯಾವುದೇ ರೀತಿಯಾಗಿ ಗೊಂದಲ ಆಗದಿರೋ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇದು ರಾಮನಗರದಲ್ಲಿ ವಕೀಲರ ಪ್ರತಿಭಟನೆ ಸಂಬಂಧಪಟ್ಟ ಹಾಗೆ DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಯುತವಾಗಿ ಏನಾಗಬೇಕು ಅದನ್ನು ನಾವು ಕೈಗೊಳ್ತೀವಿ, ಯಾರ ಪರವಾಗಿ ಕೂಡ ನಿಲ್ಲುವಂಥ ಅವಶ್ಯಕತೆ ನಮಗಿಲ್ಲ, ಜೊತೆಗೆ ವಕೀಲರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ, ಖಂಡಿತ ಅವರಿಗೆ ತೊಂದರೆ ಆಗದ ಹಾಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ DCM ಭರವಸೆ ನೀಡಿದರು. ಆ ಪ್ರಗತಿಪರರು ಯಾರಲ್ಲಿ ಗೂಂಡ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥವ್ರು ಏನಿದ್ದಾರೆ ಅದರಲ್ಲಿ ಯಾರಿದ್ದಾರೆ ನೋಡಲಿ. ಆ ವಕೀಲರನ್ನ ಭೇಟಿ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಪ್ರಗತಿಪರರು ಅಂತಕ್ಕಂಥ ಹೆಸರಿನಲ್ಲಿ, ಅವರಲ್ಲಿ ಕೆಲವರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತಕ್ಕಂಥದ್ದು ತೆಗಿಲಿ. ವಕೀಲರುಗಳು ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಆಪಾದನೆ ಮಾಡಿ ಆರೋಪ ಮಾಡಿ ಆ ಒಂದು ರೌಡಿ ಬ್ಯಾಕ್ಗ್ರೌಂಡ್ ಇರತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. MP ಫೋನ್ ಮಾಡ್ತಾರಂತೆ, ಏನು ಮಾಡ್ತಾರೋ ಮಾಡಲಿ, ವಕೀಲರುಗಳು ನೋಡೋಣಂತೆ, ಎಷ್ಟು ದಿವಸ ಧರಣಿ ಮಾಡ್ತಾರೆ ನೋಡೋಣ, ನೀವೇನು ಕೇರ್ ಮಾಡಬೇಕಾಗಿಲ್ಲ, ಅವ್ರಿಗೆ ಗೌರವ ಕೊಡಬೇಡಿ ಅಂತೇಳಿ SP ಗೆ ಡೈರೆಕ್ಷನ್ ಕೊಡ್ತಾರೆ, ಜಿಲ್ಲಾಧಿಕಾರಿಗೆ ಡೈರೆಕ್ಷನ್ ಕೊಡ್ತಾರೆ. ಇದು ನಡೀತಾರ ಆಡಳಿತ ಇದು. ಸೊ ಮಾಜಿ CM HD ಕುಮಾರಸ್ವಾಮಿ ಅವರು ಹೇಳ್ತಿರುವಂಥ ಪ್ರಕಾರ ಸ್ವತಃ ಸಂಸದರೇ ಫೋನ್ ಮಾಡಿ SPಗೆ ಹೇಳ್ತಾರೆ, ಜಿಲ್ಲಾಧಿಕಾರಿಗೆ ಹೇಳ್ತಾರೆ. ಎಷ್ಟು ದಿನ ಮಾಡ್ತಾರೆ ಇವರು ಪ್ರತಿಭಟನೆ? ವಕೀಲರು ಮಾಡಲಿ ಬಿಡಿ, ನೋಡೋಣ ಎಷ್ಟು ದಿನ ಮಾಡ್ತಾರೆ ಅಂತ ಒಂದು ಸೂಚನೆ ಬರುತ್ತೆ ಅಂತ HD ಕುಮಾರಸ್ವಾಮಿ ಆರೋಪ ಮಾಡ್ತಿದ್ದಾರೆ. ಆದರೆ ಇನ್ನೊಂದು ಕಡೆ DK ಶಿವಕುಮಾರ್ ವಿಧಾನಸೌಧ ಆವರಣದಲ್ಲಿ ಮಾತನಾಡಿದ್ರು ಈಗಷ್ಟೇ, ಇಲ್ಲ ಆ ರೀತಿಯಾಗಿ ನಮ್ಮ ಕಡೆಯಿಂದ ಪ್ರೆಷರ್ ಹಾಕುವಂಥ ಕೆಲಸ ಯಾವುದೂ ಕೂಡ ಆಗಿಲ್ಲ, ವಕೀಲರ ಬಗ್ಗೆ ನಮಗೆ ಹೆಚ್ಚಿನ ಗೌರವ ಇದೆ, ಜೊತೆಗೆ ಅಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತಿದೆ ಅದನ್ನು ಆದಷ್ಟು ಬೇಗ ಕ್ಲಾರಿಫೈ ಮಾಡ್ತೀವಿ, ಅದರ ಬಗ್ಗೆ ನಾನು ಮಾಹಿತಿಯನ್ನು ಪಡಿತೀನಿ, ಇನ್ನಷ್ಟು ಇನ್ಡೆಪ್ತ್ ಮಾಹಿತಿಯನ್ನು ಪಡಿತೀನಿ ಅಂತ DK ಶಿವಕುಮಾರ್ ಹೇಳಿದರು. ನೋಡ್ರಿ, ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ. ಬಿಜೆಪಿ ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಪ್ಪುದಾರಿಗೆ ಎಳೆದು ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ, ಅವ್ರು ಏನು ಬೇಕಾದ್ರೂ ಮಾಡಲಿ. ಕುಮಾರಸ್ವಾಮಿ ಅವರೇನು ಅಸೆಂಬ್ಲಿಲಿ ಕೂಡ ಹಾಕೊಂಡಿದ್ದಾರಂತೆ, ಅದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ. ಕಾನೂನು ಬದ್ಧಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಎಲ್ಲರಿಗೂ ಗೌರವ ಕೊಡಬೇಕು, ಮಾಡಬೇಕು. ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡೋಕೆ ರೆಡಿ ಇದೀವಿ. ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಬೈದಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ. ಐ ಡೋಂಟ್ ನೋ, ನನಗೆ ವಿಚಾರ ಏನೂ ಗೊತ್ತಿಲ್ಲ. ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ. ನಾನು ಇಂಟರ್ಫಿಯರ್ ಹಾಕೋ ಇಷ್ಟ ಇಲ್ಲ, ಇಂಟರ್ಫಿಯರು ಆಗೋದಿಲ್ಲ.
ಅವ್ರು ಯಾರು ಬಂದು ಅವರ ನೋವು ಏನಾರು ಹೇಳ್ಕೊಂಡ್ರೆ ಅದಕ್ಕೆ ಏನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನು ಪರಿಹಾರ ಕೊಡಬೇಕು ಕೊಡೋಣ. ನಮಗೆ ಲಾಯರ್ಗಳ ಬಗ್ಗೆ ಗೌರವ ಇದೆ, ಸಾರ್ವಜನಿಕರ ಬಗ್ಗೆ ಗೌರವ ಇದೆ, ಅಧಿಕಾರಿಗಳ ಬಗ್ಗೆನೂ ಗೌರವ ಇದೆ. ಸರ್ ಕೇರಳದ ಆನೆ ಕೊಂದಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ದುಡ್ಡು ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಕಾರಣಕ್ಕೆ ಅನ್ನೋದು ಕೂಡ ಇದಾಗಿದೆ. ನನಗಿನ್ನ ನೋಡ್ರಿ, ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ. ಬಿಜೆಪಿ ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಪ್ಪದಾರಿಗೆ ಎಳೆದು ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ, ಅವ್ರು ಏನು ಬೇಕಾದ್ರೂ ಮಾಡಲಿ. ಕುಮಾರಸ್ವಾಮಿ ಅವರೇನು ಅಸೆಂಬ್ಲಿಯಲ್ಲಿ ಕೂಡ ಹಾಕೊಂಡಿದ್ದಾರೆ ಅಂತ, ಅದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ. ಕಾನೂನು ಬದ್ಧಾಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಎಲ್ಲರಿಗೂ ಗೌರವ ಕೊಡಬೇಕು, ಮಾಡಬೇಕು. ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡೋಕೆ ರೆಡಿ ಇದೀವಿ. ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಬೈದಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ. ಐ ಡೋಂಟ್ ನೋ, ನನಗೆ ವಿಚಾರ ಏನೂ ಗೊತ್ತಿಲ್ಲ. ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ. ನಾನು ಇಂಟರ್ಫಿಯರಕ್ಕೂ ಇಷ್ಟ ಇಲ್ಲ, ಇಂಟರ್ಫಿಯರು ಆಗೋದಿಲ್ಲ. ಅವ್ರು ಯಾರು ಬಂದು ಅವರ ನೋವು ಏನಾರು ಹೇಳ್ಕೊಂಡ್ರೆ ಅದಕ್ಕೆ ಏನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನು ಪರಿಹಾರ ಕೊಡಬೇಕು ಕೊಡೋಣ. ನಮಗೆ ಲಾಯರ್ಗಳ ಬಗ್ಗೆ ಗೌರವ ಇದೆ.